ಜಮ್ಮು 3 ಉಗ್ರರ ಹತ್ಯೆ, 3 ಪೊಲೀಸರು ಹುತಾತ್ಮ. ಜಮ್ಮು ಮತ್ತು ಕಾಶ್ಮೀರದ ಕಠುವಾ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ನಡೆದ ಭೀಕರ ಗುಂಡಿನ ಚಕಮಕಿಯಲ್ಲಿ 3 ಭಯೋತ್ಪಾದಕರು ಹತರಾಗಿದ್ದು 3 ಪೊಲೀಸರು ಹುತಾತ್ಮರಾಗಿದ್ದಾರೆ. ವಿಶೇಷ ಪೊಲೀಸ್ ಅಧಿಕಾರಿ ಭರತ್ ಚಲೋತ್ರಾ, ಡಿಎಸ್ಪಿ ಧೀರಜ್ ಕಟೋಚ್ ಮತ್ತು ಒಬ್ಬ ಪ್ಯಾರಾ ಕಮಾಂಡೋ ಸೇರಿದಂತೆ ಕೆಲವು ಪೊಲೀಸರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಉಧಂಪುರ ಮತ್ತು ಪಠಾಣ್ಕೋಟ್ನ ಸೇನಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಜ್ಬಾನ್ನ ಗಟಿ ಜುತಾನಾ ಪ್ರದೇಶದ ಜಾಕೋಲ್ ಗ್ರಾಮದ ಬಳಿ ಗುರುವಾರ ಬೆಳಿಗ್ಗೆ ಗುಂಡಿನ ಚಕಮಕಿ ಆರಂಭವಾಗಿದೆ. ಹಿರಾನಗರ್ನಲ್ಲಿ ಭಾನುವಾರ ನಡೆದಿದ್ದ ಗುಂಡಿನ ಚಕಮಕಿ ಸಂದರ್ಭದಲ್ಲಿ ಪರಾರಿಯಾಗಿದ್ದ ಅದೇ ಉಗ್ರರ ತಂಡ ಗುರುವಾರ ನಡೆದ ಸಂಘರ್ಷದಲ್ಲಿ ಭಾಗಿಯಾಗಿರುವ ಸಾಧ್ಯತೆಯಿದೆ ಎಂದು ಮೂಲಗಳು ತಿಳಿಸಿವೆ. ಕಲಾಪದಲ್ಲಿ ರಾಹುಲ್ಗೆ ಮಾತನಾಡಲು ಅವಕಾಶ ನಿರಾಕರಣೆ. ಸ್ಪೀಕರ್ಗೆ ಇಂಡಿಯಾ ದೂರು. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಕಲಾಪದಲ್ಲಿ ಮಾತನಾಡಲು ಅವಕಾಶ ನಿರಾಕರಣೆ 2019 ರಿಂದ ಈವರೆಗೆ ಉಪಸ್ಪೀಕರ್ ನೇಮಕ ಮಾಡದಿರುವುದು ಹಾಗೂ ಸಂಸದೀಯ ಸಮಿತಿಗಳಲ್ಲಿ ಸರ್ಕಾರದ ಹಸ್ತಕ್ಷೇಪ ಸೇರಿದಂತೆ ಕೇಂದ್ರ ಸರ್ಕಾರದ ಧೋರಣೆ ವಿರೋಧಿಸಿ ಇಂಡಿಯಾ ಮೈತ್ರಿಕೂಟದ ಸದಸ್ಯರ ನಿಯೋಗವು ಗುರುವಾರ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ದೂರು ಸಲ್ಲಿಸಿತು. ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಟಿಎಂಸಿ, ಡಿಎಂಕೆ, ಶಿವಸೇನಾ, ಯುಬಿಟಿ, ಮುಸ್ಲಿಂ ಲೀಗ್, ಆರ್ಎಲ್ಪಿ, ಸಿಪಿಐ, ಎಂಸಿಪಿಐ, ಎನ್ಡಿಎಂಕೆ ಮತ್ತು ಕೇರಳ ಕಾಂಗ್ರೆಸ್ ಪಕ್ಷದ ಸಂಸದರು ಈ ನಿಯೋಗದಲ್ಲಿದ್ದರು. ಪ್ರಮುಖ ಖಾತೆಗಳಿಗೆ ಹಂಚಿಕೆಯಾದ ಅನುದಾನವನ್ನು ಚರ್ಚೆಯಿಂದ ಹೊರಗಿಟ್ಟಿರುವುದು ಮತ್ತು ಪ್ರತಿಪಕ್ಷಗಳ ಸದಸ್ಯರು ಕಲಾಪದಲ್ಲಿ ಮಾತನಾಡುವಾಗ ಮೈಕ್ರೋಫೋನ್ಗಳನ್ನು ಬಂದ್ ಮಾಡುವುದು ಸೇರಿದಂತೆ 12 ಅಂಶಗಳ ಕುರಿತು ಸ್ಪೀಕರ್ ಜೊತೆ ಇಂಡಿಯಾ ಮೈತ್ರಿಕೂಟದ ಸದಸ್ಯರು ಚರ್ಚಿಸಿದರು. ಭಾರತ, ರಷ್ಯಾ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಸುವ ಗುರಿ. ಭಾರತ ಮತ್ತು ರಷ್ಯಾ ದ್ವಿಪಕ್ಷೀಯ ವ್ಯಾಪಾರವನ್ನು 2030ರ ವೇಳೆಗೆ $8.56 ಲಕ್ಷ ಕೋಟಿಗೆ $100 ಶತಕೋಟಿ ಹೆಚ್ಚಿಸುವ ಮಹತ್ವದ ಗುರಿಯನ್ನು ಹೊಂದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್. ಜೈಶಂಕರ್ ಹೇಳಿದ್ದಾರೆ. ಬಹುಧ್ರುವೀಯ ಯುಗದಲ್ಲಿ ಭಾರತ ಮತ್ತು ರಷ್ಯಾ ನಡುವೆ ಹೆಚ್ಚಿನ ಸಹಕಾರದ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಷ್ಯಾ ಮತ್ತು ಭಾರತ ಹೊಸ ದ್ವಿಪಕ್ಷೀಯ ಕಾರ್ಯಸೂಚಿ ಕಡೆಗೆ ಕುರಿತು ರಷ್ಯಾದ ಅಂತಾರಾಷ್ಟ್ರೀಯ ವ್ಯವಹಾರಗಳ ಮಂಡಳಿ ಮತ್ತು ಮಾಸ್ಕೋದಲ್ಲಿನ ಭಾರತೀಯ ರಾಯಭಾರ ಕಚೇರಿ ಹಮ್ಮಿಕೊಂಡಿದ್ದ ಸಮ್ಮೇಳನದಲ್ಲಿ ಅವರು ವಿಡಿಯೋ ಭಾಷಣ ಮಾಡಿದ್ದಾರೆ. ವೇಗವಾಗಿ ರಚನೆಯಾಗುತ್ತಿರುವ ಭೌಗೋಳಿಕ ರಾಜಕೀಯ ಸನ್ನಿವೇಶದಲ್ಲಿ ಎರಡೂ ದೇಶಗಳು ನಾಜೂಕಿನಿಂದ ಮುಂದೆ ಸಾಗುತ್ತಿವೆ ಎಂದು ಅವರು ಹೇಳಿದ್ದಾರೆ. At the outset, I convey my warm greetings to the participants of the conference, India and Russia towards a new bilateral agenda. I congratulate the Russian International Affairs Council for the successful implementation of this initiative in coordination with the Indian Embassy in Moscow. Such efforts and collaboration are indeed commendable. I appreciate the opportunity today to share a few thoughts with all of you. I understand that Foreign Minister Sergei Lavrov will also be involved with this conference in a similar manner. Friends, further enhancement of the special and privileged strategic partnership between India and Russia continues to be a shared foreign policy priority. This relationship, with deep historical roots and a long tradition of trust and mutual respect, continues to expand and deepen in the backdrop of a dynamic world order. Through every shift and realignment, India and Russia have demonstrated an exceptional ability to adapt and to find new opportunities for mutual benefit and for contributing to regional and global stability and prosperity. Our diplomatic engagements continue to be marked by frequent high-level exchanges, robust institutional mechanisms, and a commitment to each other's core interests. While areas like energy, defense, and civil nuclear cooperation have traditionally dominated our engagements, trade, technology, agriculture, pharmaceuticals, connectivity, and digital economy are emerging as new points of collaboration. Friends, India and Russia have set an ambitious target of increasing bilateral trade to $100 billion by 2030. Investments by both sides in each other's economies continue to grow. Our participation in multilateral forums such as the BRICS, SCO, and the G20, and our collaboration at the United Nations and other international platforms underscores the comprehensive nature of cooperation between India and Russia. India and Russia
also share deep-rooted cultural and people-to-people connections. Russian scholars and intellectuals have long shown interest in India's spiritual and philosophical traditions, while Indian students, artists, and filmmakers have found inspiration in Russia's literary and artistic heritage. These ties are set to deepen further with skill and mobility partnerships, and indeed with stronger people-to-people ties. In today's rapidly evolving order, India and Russia navigate a complex geopolitical landscape. The era of multipolarity necessitates greater cooperation between our two nations. In conclusion, let me reiterate that India immensely values its relationship with Russia. We remain committed to nurturing this deep friendship and exploring new frontiers of cooperation. I look forward to receiving your suggestions and insights emerging from today's discussions. ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲಿಗೆ ಹೊಸ ಸಮೀಕ್ಷೆ. ರಾಜ್ಯ ಸರ್ಕಾರ ನಿರ್ಧಾರ. ಒಳಮೀಸಲಾತಿ ಜಾರಿಗಾಗಿ ಪರಿಶಿಷ್ಟ ಜಾತಿಯಲ್ಲಿನ ಉಪಜಾತಿಗಳ ನಿಖರ ದತ್ತಾಂಶ ಸಂಗ್ರಹಿಸಲು ಹೊಸದಾಗಿ ಸಮೀಕ್ಷೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು 30 ವರ್ಷಗಳಿಂದ ಹೋರಾಟ ನಡೆಯುತ್ತಲೇ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಹೋರಾಟ ಮತ್ತಷ್ಟು ತೀವ್ರಗೊಂಡಿತ್ತು. ಈ ಬೆನ್ನಲ್ಲೇ ಒಳಮೀಸಲಾತಿ ನೀಡುವ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನದಾಸ್ ಅಧ್ಯಕ್ಷತೆಯಲ್ಲಿ ಸರ್ಕಾರ ಆಯೋಗವನ್ನು ರಚಿಸಿತ್ತು. ಆಯೋಗವು ಗುರುವಾರ ಬೆಳಿಗ್ಗೆ ಮಧ್ಯಂತರ ವರದಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿತು. ಬಳಿಕ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡಿಸಿ ಆಯೋಗದ ಮಾಡಿದ್ದ 4 ಶಿಫಾರಸುಗಳಿಗೆ ಅನುಮೋದನೆ ನೀಡಲಾಯಿತು. ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾನೂನು ಸಚಿವ ಎಚ್.ಕೆ. ಪಾಟೀಲ ಅವರು, ಒಳಮೀಸಲಾತಿ ನೀಡುವುದಕ್ಕಾಗಿ ಪರಿಶಿಷ್ಟ ಜಾತಿಯಲ್ಲಿನ 101 ಉಪಜಾತಿಗಳ ದತ್ತಾಂಶ ಸಂಗ್ರಹಿಸುವುದಕ್ಕೆ ಹೊಸ ಸಮೀಕ್ಷೆ ನಡೆಸಬೇಕು ಎಂದು ಆಯೋಗ ಮಾಡಿರುವ ಶಿಫಾರಸನ್ನು ಒಪ್ಪಿದ್ದೇವೆ ಎಂದು ತಿಳಿಸಿದರು. ನಾಗಮೋಹನ್ ದಾಸ್ has submitted his report. This internal reservation is to be implemented. How to be implemented? He has given 4 recommendations, and all the 4 recommendations are looked into. We have accepted his recommendation, and we have extended the term of his office by another 2 months, and within next 40-50 days the whole required survey and assessment will be done.